ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲೋದಕ್ಕೆ ಬಿಜೆಪಿಯ ಅಭ್ಯರ್ಥಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ದೋಸ್ತಿಗಳ ಸಭೆ ಈಗ ಆರಂಭ ಆಗಿದೆ. ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಹಾಗೇನೆ ಆರ್ ನಗರ ಶಾಸಕ ಮುನಿರತ್ನ, ಬೆಂಗಳೂರು ಸೌತ್ ಶಾಸಕ ಕೃಷ್ಣಪ್ಪ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವಂತಹ ವಿಧಾನಸಭಾ ಕ್ಷೇತ್ರದ ಅನೇಕ ನಾಯಕರು ಈಗ ಸಭೆಯನ್ನ ಸೇರಿದ್ದಾರೆ. ಡಿಕೆ ಬ್ರದರ್ಸ್ ಅನ್ನ ಮಟ್ಟ ಹಾಕೋದಕ್ಕೆ, ಡಿಕೆ ಸುರೇಶ್ ಅವರನ್ನ ಸೋಲಿಸೋದಕ್ಕೆ ನಾನಾ ರೀತಿಯ ರಣತಂತ್ರಗಳನ್ನು ರೂಪಿಸುವ ಕೆಲಸ ಈ ಸಭೆಯ ಮೂಲಕ ಆಗ್ತಾ ಇದೆ. ಯೋಗೇಶ್ವರ್ ಕೂಡ ಸಭೆಯಲ್ಲಿ ಹಾಜರಿದ್ದಾರೆ. ಯಾವ ರೀತಿಯ ರಣತಂತ್ರಗಳನ್ನ ಹೆಣಿಬೇಕು, ಈ ಕ್ಷೇತ್ರದಲ್ಲಿ ಬಿಜೆಪಿ ಪಾರುಪತ್ಯ ಮೆರೆಯೋದಕ್ಕೆ ಯಾವ ರೀತಿಯ ಸ್ಟ್ರಾಟಜಿಯನ್ನ ಮಾಡಬೇಕು, ಹೀಗೆ ಹಲವು ವಿಚಾರಗಳ ಬಗ್ಗೆ ಈಗ ಈ ಸಭೆಯಲ್ಲಿ ಮಹತ್ವವಾಗಿ ಚರ್ಚೆ ಆಗ್ತಾ ಇದೆ. ಚರ್ಚೆಯಲ್ಲಿ ಈ ಎಲ್ಲ ನಾಯಕರು ಭಾಗಿಯಾಗಿದ್ದಾರೆ. ಮತಗಳನ್ನ ಸೆಳೆಯೋದು, ಜೊತೆಗೆ ವಿರೋಧಿಗಳನ್ನ ಕಟ್ಟಿ ಹಾಕೋದು, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಬಳಿಕ ಸಂಸದೆ ಸುಮಲತಾ ಅವರು ಮಾತಾಡಿದ್ದಾರೆ. ಬಿಜೆಪಿ ಪಕ್ಷ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ನಾನು ಅದಕ್ಕೆ ಬದ್ಧಳಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಸಹಕಾರವನ್ನ ಕೇಳಿದಾರಷ್ಟೇ, ಪ್ರಚಾರಕ್ಕೆ ಆಹ್ವಾನವನ್ನ ನೀಡಿಲ್ಲ. ಸಂಸದೆ ಸುಮಲತಾ ಅವರು ಬಿಜೆಪಿಯನ್ನ ಜಾಯ್ನ್ ಆದ ಬಳಿಕ ಕೊಟ್ಟಂತಹ ರಿಯಾಕ್ಷನ್ ಇದು. ಸಂಸದೆ ಸುಮಲತಾ ಅವರು ಬಿಜೆಪಿ ಪಾರ್ಟಿ ನನ್ನ ವಿಚಾರವಾಗಿ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಇನ್ನು ಪ್ರಚಾರದ ವಿಚಾರವಾಗಿ ಕುಮಾರಸ್ವಾಮಿ ಅವರು ಆಹ್ವಾನವನ್ನು ನೀಡಿಲ್ಲ, ಸಹಕಾರ ಬೇಕು ಅಂತ ಹೇಳಿದ್ದಾರೆ. ಆ ಸಹಕಾರವನ್ನು ನಾವು ನೀಡ್ತೀವಿ. ಇನ್ನು ಈ ಸಾರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಅಷ್ಟೇ, ಮೋದಿ ಅವರ ಕೈ ಬಲಪಡಿಸೋದಕ್ಕೆ, ಮತ್ತೆ ಅವರು ಪ್ರಧಾನಿ ಆಗೋದಕ್ಕೆ ಎಲ್ಲದಕ್ಕೂ ಸಿದ್ಧ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಮತ್ತೆ ಚುನಾವಣೆಗೆ ನಿಲ್ಲುವ ಸುಳಿವನ್ನ ಈ ಮೂಲಕ ಅವರು ಬಿಟ್ಕೊಟ್ಟಿದ್ದಾರೆ. ಈ ಸಾರಿ ಮಂಡ್ಯದಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಜಾರಿಲ್ಲ ಅನ್ನುವಂಥ ಮಾತನ್ನ ಕೂಡ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇಲ್ಲ, ನನಗೆ ಈವರೆಗೂ ಆ ರೀತಿಯ ಆಹ್ವಾನ ಏನಿಲ್ಲ. ಸಹಕಾರ ಕೇಳಿದ್ದಾರೆ ಅವತ್ತಿನ ದಿನ ಮನೆಗೆ ಬಂದಾಗ. ಬಿಟ್ಟರೆ ಇನ್ನೇನಿದ್ರು ಪಕ್ಷದ ವತಿಯಿಂದ ನನಗೆ ಬರಬೇಕು, ಅವರೇ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಆ ರೀತಿ ನಾನು ಎಲ್ಲಿ ಹೋಗಬೇಕು ಅನ್ನೋದು ಪಕ್ಷದಿಂದಲೇ ಆದೇಶ. ಮಂಡ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬೋ ಒಂದು ಅವಶ್ಯಕತೆ ಇದೆ. ಅದನ್ನು ಈ ಬರೋ ವರ್ಷಗಳಲ್ಲಿ, ಬರೋ ದಿನಗಳಲ್ಲಿ ಮಾಡಬೇಕು ಅನ್ನೋ ಕನಸು ನಮಗೂ ಇದೆ. ಸದ್ಯಕ್ಕೆ ಈ ಒಂದು ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿಲ್ಲ. ಮುಂದಿನ ದಿನ ಈಗ ಪಾರ್ಟಿ ಮೆಂಬರ್ ಆಗಿರೋದ್ರಿಂದ ನನ್ನ ಸ್ವತಂತ್ರವಾಗಿ ನಾನು ತಗೊಳ್ಳೋ ನಿರ್ಧಾರ ಅಲ್ವಲ್ಲ, ಅವೆಲ್ಲ ಪಾರ್ಟಿನೇ ನೋಡ್ಕೊಳ್ತಾರೆ. ಮೋಸ ಹೋಗಿದ್ದೀನಿ ಅಂತ ಅನಿಸೋದಾದರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾ ಇದ್ದೆ? ಅಲ್ಲೇ ನಿಮಗೆ ಉತ್ತರ ಸಿಗಬೇಕಲ್ವಾ. ಮೋಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು? ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು, ಬೇರೆ ಸಿದ್ಧಾಂತ, ಬೇರೆ ಒಂದು ನಿಲುವು ನನ್ನದಾಗಿದೆ. ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ.